ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಕೀರ್ತನೆಗಳು 107ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನಾವು ನೆನೆಸಿ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕು. ಕಳೆದ ವರ್ಷದಲ್ಲಿ 2025ನೇ ವರ್ಷದಲ್ಲಿ ದೇವರು ನಮ್ಮನ್ನು ಕಾಪಾಡಿದ ರೀತಿಯನ್ನು ನಾವು ನೆನೆಸಿಕೊಂಡು ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತನೇ ಮಾಡಿಲ್ಲ ಎಂಬುದಾಗಿ ಹೇಳುವವರು ಯಾರೂ ಇಲ್ಲ. ದೇವರು ಎಲ್ಲರ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಸಹ ದೇವರು ಅದ್ಭುತಗಳನ್ನು ಮಾಡಿದ ದೇವರಾಗಿದ್ದಾನೆ. ಮುಖ್ಯವಾದ ಅದ್ಭುತ ಏನೆಂದರೆ ನಾವು ಬದುಕಿ ಉಳಿದಿರುವುದು ದೇವರ ಕೃಪೆ. ಇದುವರೆಗೂ ನಾವು ಈ ಒಂದು 2026 ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ ಎಂಬುದಾದರೆ ಅದು ದೇವರ ಕೃಪೆ, ಅದು ದೇವರ ಉಪಕಾರವೇ. ದೇವರೇ, ನೀನು ಕಳೆದ ವರ್ಷಗಳೆಲ್ಲ ನಮ್ಮನ್ನು ಕಾಪಾಡಿದ ಪ್ರತಿ ಒಂದು ಕ್ಷಣದಲ್ಲೂ ನೀನು ನಮ್ಮ ಜೊತೆಯಿದ್ದು ನಮ್ಮನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ದೇವರಿಗೆ ನಾವು ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕು. ಹಾಗಾದರೆ ನೀವು ಇನ್ನೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿಲ್ಲ ಎಂಬುದಾದರೆ ಇವಾಗಲಿಂದನೇ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುವುದಕ್ಕೆ ಪ್ರಾರಂಭಿಸಿರಿ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಹ್ಯಾಪಿ ನ್ಯೂ ಇಯರ್.